ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಕನಾಮಿಲಿ ಇವತ್ತು ನಾವು ನೋಡಲಿಕ್ಕಿರೋದು ಬಜೆಟ್ ಲೈನ್. ಬಜೆಟ್ ಅಂತಂದರೆ ಏನು ಅಂತ ನೀವು ಥಿಂಕ್ ಮಾಡಿದಾಗ ಏನು ನೆನಪಿಗೆ ಬರುತ್ತೆ? ಗೌರ್ಮೆಂಟ್ ಬಜೆಟ್ ನೆನಪಿಗೆ ಬರುತ್ತೆ. ಹಾಗಂತ ನಮಗೂ ಖರ್ಚು ವೆಚ್ಚಗಳಿರುತ್ತಲ್ವ, ನಮಗೂ ಆದಾಯ ಬರ್ತಾ ಇರುತ್ತೆ. ಸೊ ನೋಡಿ, ಬಜೆಟ್ ಲೈನ್ ಶೋಸ್ ಆಲ್ ಕಾಂಬಿನೇಷನ್ ಆಫ್ ಟೂ ಗುಡ್ಸ್ that a consumer can afford with a given income and given prices. ಇರೋ ಹಣದಲ್ಲಿ ಎಷ್ಟು ನೀವು ಖರೀದಿಸಲಿಕ್ಕೆ ಸಾಧ್ಯ ಇದೆ, ಎಷ್ಟನ್ನು ಅಫೋರ್ಡ್ ಮಾಡಬಹುದು, ಆ ಕಾಂಬಿನೇಷನನ್ನು ತೋರಿಸೋದು ಬಜೆಟ್ ಲೈನ್. ಇಟ್ ರಿಪ್ರೆಸೆಂಟ್ ವಾಟ್ ದಿ ಕನ್ಸ್ಯೂಮರ್ ಕ್ಯಾನ್ ಬೈ. ಕನ್ಸ್ಯೂಮರು ಏನನ್ನು ಬೈ ಮಾಡಬಹುದು ಅನ್ನೋದನ್ನು ತೋರಿಸೋದು ಬಜೆಟ್ ಲೈನ್. ನಾಟ್ ನೆಸೆಸರಿಲಿ ವಾಟ್ ದೇ ವಾಂಟ್ ದಿ ಮೋಸ್ಟ್. ನಿಮಗೆ ಏನು ಬೇಕು, ಏನೆಲ್ಲ ಖರೀದಿಸ್ಲಿಕ್ಕೆ ಆಸೆ ಇದೆ ಅದಲ್ಲ, ಏನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇದೆ ಅದು ಅಲ್ವಾ. ಯು ಕ್ಯಾನ್ ಬೈ, ನಾಟ್ ವಾಟ್ ಯು ವಾಂಟ್. ಕೆಳಗಡೆ ಇದರದ್ದು ಶಾರ್ಟ್ ನೋಟ್ಸ್ ಕೊಟ್ಟಿದ್ದೇನೆ, ಈಗ ಕೇಳಿಸ್ಕೊಳ್ಳಿ. ಮೇಲ್ಗಡೆ ಇರೋದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ. ಎಕ್ಸಾಂಪಲ್ ನೋಡಿ, ಸ್ಟೂಡೆಂಟ್ ಇದ್ದಾರೆ, ಇನ್ಕಮ್ಮು ಪಾಕೆಟ್ ಮನಿ ಅಥವಾ ಮನೆಯಿಂದ ಕೊಡೋದು 6,000 ರೂಪಾಯಿ ಇದೆ. ಔಟ್ಸೈಡ್ ಫುಡ್ಡು, OTT ಸಬ್ಸ್ಕ್ರಿಪ್ಷನ್ನು, ಇದಕ್ಕೆಲ್ಲ ಖರ್ಚಾಗ್ತಾ ಇದೆ. ಬಜೆಟ್ ಲೈನ್ ಅಂತಂದ್ರೆ ಏನು? 6,000 ರೂಪಾಯಿಯಲ್ಲಿ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇದೆ? ಬಜೆಟ್ ಲೈನ್ ಶೋಸ್ ಆಲ್ ಕಾಂಬಿನೇಷನ್ ದಟ್ ಫಿಟ್ ವಿತಿನ್ 6,000. ಇರೋ 6,000 ರೂಪಾಯಿಲಿ ಎಲ್ಲೆಲ್ಲಿ ಹೇಗೆ ಖರ್ಚು ಮಾಡಬಹುದು ಅಂತ ತೋರಿಸೋದು ಬಜೆಟ್ ಲೈನ್. ಯಾವುದ್ಯಾವುದಕ್ಕೆ ಎಷ್ಟು ಖರ್ಚು ಮಾಡಬಹುದು ನೋಡಿ. ಈ ಕಡೆ ಒಂದು ಗ್ರಾಫ್ ಇದೆ, ಗ್ರಾಫನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮೂವೀಸು ಬೇಕು, ಟಿ ಶರ್ಟು ಬೇಕು, ಎರಡೂ ಒಂದು ಎಷ್ಟು ಬೇಕು, ಒಂದನ್ನೇ ಜಾಸ್ತಿ ತಗೊಂಡು ಆಗೋದಿಲ್ಲ, ಎರಡನ್ನ ಕಂಬೈನ್ ಮಾಡಿ ನಾವು ಖರ್ಚು ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಹಣ ಇದೆ ಅಂತಂದರೆ, 1,000 ರೂಪಾಯಿ ಇದೆ ಅಂತಂದರೆ, ಒಂದು ವಾರದ ಊಟನೂ ಆಗಬೇಕು ಅದರಲ್ಲಿ, ಮತ್ತು ಬೇರೆ ಬೇರೆ ಎಂಟರ್ಟೈನ್ಮೆಂಟು ಬೇಕು ಅಂತಂದರೆ, ಅವಾಗ ಒಂದಕ್ಕೆ ಖರ್ಚು ಮಾಡಿಕೊಂಡ್ರೆ ಇನ್ನೊಂದಕ್ಕೆ ಹಣ ಇರೋದಿಲ್ಲ. ಈ ಲೈನ್ ಮೇಲ್ಗಡೆ ಇರೋ ಪಾಯಿಂಟ್ಗಳು ಇಲ್ಲೊಂದು ಕಾಣಿಸ್ತಾ ಇದೆ ನೋಡಿ, ಅದನ್ನು ಸಹ ನೋಡಿಟ್ಕೊಳ್ಳಿ. ಇದ್ರ ಒಳಗಡೆ ಇದ್ದರೆ ಫೀಸಿಬಲ್ಲು, ನಾಟ್ ಆಪ್ಟಿಮಲ್ಲು. ಹೊರಗಡೆ ಇದ್ದರೆ ನಾಟ್ ಫೀಸಿಬಲ್ಲು ಅಂತಂದರೆ ಇದನ್ನು ನೀವು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಈ ಒಳಗಡೆ ಇರುವಂಥ ಪಾಯಿಂಟ್ ಇದೆಯಲ್ವಾ, ಇಲ್ಲಿರೋದು ಇದೆಲ್ಲ ಇದು ಮಾಡಲಿಕ್ಕೆ ಸಾಧ್ಯ ಇದೆ, ಆದರೆ ನೀವು ಆಪ್ಟಿಮಲ್ ಆಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ. ಆಪ್ಟಿಮಲ್ ಯುಟಿಲೈಸೇಷನ್ ಅಂತಂದರೆ ಎಲ್ಲವನ್ನ ಸಮರ್ಥವಾಗಿ ಬಳಸ್ಕೊಳ್ಳೋದು. ಹಾಗಾಗಿ ಅದನ್ನು ಬಳಸ್ಕೊಳ್ತಾ ಇದ್ದರೆ ಒಳಗಡೆ ಬಂದುಬಿಡುತ್ತೆ. ಹೊರಗಡೆ ಇದೆ ಅಂತಂದರೆ ಅದು ಫೀಸಿಬಲ್ಲೇ ಅಲ್ಲ. ಈ ಲೈನ್ ಮೇಲ್ಗಡೆ ಇದೆ ಅಂತಂದರೆ ಅದು ಕಾಂಬಿನೇಷನ್ ಓಕೆ ಅಂತ. ಇನ್ನೊಂದು ನೋಡಿ, ಮಿಡ್ಲ್ ಕ್ಲಾಸ್ ಮಂತ್ಲಿ ಬಜೆಟ್. ಒಬ್ಬ ವ್ಯಕ್ತಿ ಕಂಪ್ನಿಯಲ್ಲಿ ದುಡಿತಾ ಇದ್ದಾನೆ, ಇನ್ಕಮ್ 70,000 ಬರುತ್ತೆ, ಮನೆಗೆ ರೆಂಟ್ ಕಟ್ಟಬೇಕಾಗತ್ತೆ, ಗ್ರೋಸರಿಗಳು ಬೇಕಾಗುತ್ತೆ. ಸೊ ಈಗ ಆ ಗ್ರೋಸರಿ ಮತ್ತು ರೆಂಟ್ಗೆ ಇರೋ ಹಣದಲ್ಲಿ ಮ್ಯಾನೇಜ್ ಮಾಡಬೇಕು. ಸೊ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಹೌಸ್ ರೆಂಟ್ ಪ್ಲಸ್ ಗ್ರೋಸರಿ ಸ್ಪೆಂಡಿಂಗ್. ರೆಂಟು ಕಟ್ಟಾದಮೇಲೆ ಗ್ರೋಸರಿಗೋಸ್ಕರ ಹೇಗೆ ತರಬೇಕು, ಎಷ್ಟು ತರಬೇಕು, ಆ ಕಾಂಬಿನೇಷನ್ ಇದೆಯಲ್ವಾ, ಅದನ್ನು ತೋರಿಸೋದು ಬಜೆಟ್ ಲೈನು. UPSC ಆಸ್ಪಿರೆಂಟ್ ನಿಮ್ಮ ಥರಾನೇ 3,000 ಮಂತ್ಲಿ ಬರ್ತಾ ಇದೆ, ಯುವನಿಧಿ ಅಂತ ಇಟ್ಕೊಳ್ಳಿ. ಆವಾಗ ಗೂಡ್ಸು ನಿಮ್ಗೆ ಬೇಕಾಗಿರೋದು ಯಾವುದು? ಟೆಸ್ಟ್ ಸೀರೀಸ್ ಇರ್ಬೋದು, ಮ್ಯಾಗ್ಝೀನು, ನೋಟ್ಸ್ ಪ್ರಿಂಟೌಟು, ಹ್ಯಾಂಡ್ಔಟು ಅಲ್ವಾ. ಇರೋ 3,000ದಲ್ಲಿ ಯಾವ್ಯಾವ ಅಫೋರ್ಡಬಲ್ ಕಾಂಬಿನೇಷನ್ ನೀವು ಬೈ ಮಾಡಬಹುದು ಅನ್ನೋದನ್ನು ತೋರಿಸೋದು ಬಜೆಟ್ ಲೈನ್. ಏನಾಗುತ್ತೆ ನೋಡಿ, ಈಗ ಬಜೆಟ್ ಲೈನ್ ಯಾವ ಥರ ಈ ಥರ ಇದೆ ಅಂತಂದರೆ, ಇದು ಬಜೆಟ್ ಲೈನು ಈ ಥರ ಇದೆ, ಇದು X ಆ್ಯಕ್ಸಿಸ್ಸು, ಇದು Y ಆ್ಯಕ್ಸಿಸ್ಸು. ಇನ್ಕಮ್ ಇನ್ಕ್ರೀಸ್ ಆದರೆ ರೈಟಿಗೆ ಶಿಫ್ಟ್ ಆಗುತ್ತೆ ಬಜೆಟ್ ಲೈನ್. ಮೊದಲು ಇಷ್ಟು ಇಲ್ಲಿರೋದನ್ನೆಲ್ಲ ಪರ್ಚೇಸ್ ಮಾಡ್ತಾ ಇದ್ರಿ, ಜಾಸ್ತಿ ಇನ್ಕಮ್ ಇದೆ, ರೈಟಿಗೆ ಶಿಫ್ಟ್ ಆಗೋದು ಅಂತಂದರೆ ಇನ್ನಷ್ಟು ಬೇರೆ ಬೇರೆದನ್ನು ಪರ್ಚೇಸ್ ಮಾಡ್ಬೋದು. ಪ್ಯಾರಲಲ್ ಔಟ್ವರ್ಡ್ ಶಿಫ್ಟ್ ಆಯಿತು. ಇನ್ಕಮ್ ಡಿಕ್ರೀಸ್ ಆಯಿತು ಅಂತಂದರೆ ಒಳಗಡೆ ಬರುತ್ತೆ, ಇದು ಪ್ಯಾರಲಲ್ ಇನ್ವರ್ಡ್, ಒಳಗಡೆ ಲೆಫ್ಟಿಗೆ ಶಿಫ್ಟ್ ಆಗುತ್ತೆ. ಎಕ್ಸ್ ಡಿಕ್ರೀಸ್ ಆದರೆ ಔಟ್ವರ್ಡ್ X ಆ್ಯಕ್ಸಿಸ್ಸು ಅಲ್ವಾ, ಎಕ್ಸ್ಗಿಂತ ಔಟ್ವರ್ಡ್ ಹೋಗುತ್ತೆ ಅಂತಂದರೆ ಪ್ರೈಸ್ ಆಫ್ ಎಕ್ಸ್ ಡಿಕ್ರೀಸ್. ಸ್ವಲ್ಪ ಎಕ್ಸಿದು ಪ್ರೈಸ್ ಡಿಕ್ರೀಸ್ ಆಗಿದೆ ಅಂತಂದರೆ ಎಕ್ಸನ್ನು ಜಾಸ್ತಿ ಪರ್ಚೇಸ್ ಮಾಡ್ತೇವೆ. ಎಕ್ಸ್ ಇನ್ಕ್ರೀಸ್ ಆದರೆ ಕೆಳಗಡೆ ತೋರಿಸ್ತೇನೆ ನೋಡಿ, ಎಕ್ಸ್ ಇನ್ಕ್ರೀಸ್ ಆಗಿಬಿಟ್ರೆ, ಪ್ರೈಸ್ ಇನ್ಕ್ರೀಸ್ ಆಗಿಬಿಟ್ರೆ ಸ್ವಲ್ಪ ಈ ಥರ ನೀವು ಎಕ್ಸನ್ನು ಪರ್ಚೇಸ್ ಮಾಡೋದನ್ನು ಕಡಿಮೆ ಮಾಡ್ತಾ ಹೋಗ್ತೀರಿ. ಅಂದರೆ ಎಕ್ಸಾಕ್ಟಾಗಿ ಹೀಗೆ ಅಂತಲ್ಲ, ಆದರೆ
ಜಸ್ಟ್ ಐಡಿಯಾ ನೆನಪಿರಲಿ, ಒಂದು ವೈ ಪ್ರೈಸ್ ಇನ್ಕ್ರೀಸ್ ಆದರೆ ಕೆಳಗಡೆ ಇನ್ಕ್ರೀಸ್ ಆದರೆ ಅದನ್ನು ಬೈ ಮಾಡೋದನ್ನ ಕಡಿಮೆ ಮಾಡ್ತೇವೆ, ಪ್ರೈಸ್ ಡಿಕ್ರೀಸ್ ಆದರೆ ಅದನ್ನು ಬೈ ಮಾಡೋದನ್ನು ಜಾಸ್ತಿ ಮಾಡ್ತೇವೆ. ಸಿಂಪಲ್ ನಾವು ನೋಡಿದ್ವಲ್ವಾ, ಅದೇ ಒಂದು ಪಾಯಿಂಟ್ ಬರೋದು ಇಲ್ಲಿ. ಆದರೆ ಮೇನಾಗಿ ನೆನಪಿರೋದೇನು, ಬಜೆಟ್ ಲೈನು ಏನು ರಿಪ್ರೆಸೆಂಟ್ ಮಾಡುತ್ತೆ, ಅಫೋರ್ಡಬಲ್ ಕಾಂಬಿನೇಷನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇರೋ ಬಜೆಟ್ನಲ್ಲಿ ಯಾವ ಥರ ನಾವು ಪರ್ಚೇಸ್ ಮಾಡೋದು ಬೇರೆ ಬೇರೆ ವಸ್ತುಗಳನ್ನು ಅಂತ. 2023-24ರಲ್ಲಿ ಈಗ UPI, ಝೊಮ್ಯಾಟೊ ಗೋಲ್ಡು, ಸ್ವಿಗ್ಗಿ ಒನ್ನು, OTT ಡಿಸ್ಕೌಂಟು ಅಲ್ವಾ, ತುಂಬ ಬಂತು. ಫಾರ್ ದ ಸೇಮ್ ಇನ್ಕಮ್ ಕನ್ಸ್ಯೂಮರ್ ಕುಡ್ ಅಫೋರ್ಡ್ ಮೋರ್ ಯೂನಿಟ್ಸ್ ಆಫ್ ಡಿಜಿಟಲ್ ಸರ್ವಿಸಸ್. ಆವಾಗ ಔಟ್ವರ್ಡ್ ಅಂತಂದರೆ ಬಜೆಟ್ ಲೈನು ಜಾಸ್ತಿ ಮುಂದೆ ಔಟ್ವರ್ಡ್ ರೊಟೇಟ್ ಆಯಿತು ಅಂತ. ಸೊ ಡಿಜಿಟಲ್ ಕನ್ಸಂಪ್ಷನ್ ಇನ್ಕ್ರೀಸ್ಡ್ ಶಾರ್ಪ್ಲಿ ರಿಪ್ಲೇಸಿಂಗ್ ಫಿಸಿಕಲ್ ಎಂಟರ್ಟೈನ್ಮೆಂಟ್. ಆವಾಗ ಆಗಿರುವಂಥ ಬದಲಾವಣೆ ನಿಮ್ಗೆ ಗೊತ್ತಿರಬಹುದು, ಈಗಲೂ ಸಹ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಡಿಜಿಟಲ್ ಕನ್ಸಂಪ್ಷನ್ನೇ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಫಿಸಿಕಲ್ ಎಂಟರ್ಟೈನ್ಮೆಂಟ್ಗೆ ಹೊರಗಡೆ ಹೋಗೋದು, ಈಗ ದೊಡ್ಡ ದೊಡ್ಡ ಪಾರ್ಟಿಗಳನ್ನು ಮಾಡೋದು ಮತ್ತು ಕೆಲವೊಂದು ಕಡೆ ಪ್ಲೇ ಗ್ರೌಂಡ್ಸ್ಗಳಿಗೆ ಹೋಗೋದೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಹಾಗೆ ಅದು ಒಂದು ಎಕ್ಸಾಂಪಲ್. ಮೊದಲು ಇರುವಂಥ ಹಣದಲ್ಲೇ ಯಾವ ರೀತಿ ಬೇರೆ ಬರೋದಕ್ಕೆ ಉಪಯೋಗ ಮಾಡ್ತಾಯಿದ್ರು, ಈಗ ಇರೋ ಹಣನೇ ಒಂದು ಕ್ವಿಕ್ ಕಾಮರ್ಸ್ ಅಂತ ಹೇಳ್ತೇವೆ, ಡೆಲಿವರಿ ಆ್ಯಪ್ಗಳಿಗಿರ್ಬೋದು, OTTಗಿರ್ಬೋದು, ಅದಕ್ಕೆ ಖರ್ಚಾಗ್ತಾ ಇದೆ. ಈಗ ಬಜೆಟ್ ಲೈನು ಮತ್ತು ಇಂಡಿಫರೆನ್ಸ್ ಕರ್ವ್ ಎರಡನ್ನು ಕಂಬೈನ್ ಮಾಡಿದರೆ, ಇಂಡಿಫರೆನ್ಸ್ ಕರ್ವ್ ಅಂತಂದರೆ ಏನು ಹೇಳಿ, ವಾಟ್ ಕನ್ಸ್ಯೂಮರ್ ಪ್ರಿಫರ್ಸ್. ನೆನಪು ಮಾಡ್ಕೊಳ್ಳಿ, ಹ್ಯಾಪಿನೆಸ್ ಲೆವೆಲ್ ಬಗ್ಗೆ ಇರೋದು ಅದು. ಇಂಡಿಫರೆನ್ಸ್ ಕರ್ವ್ ಇರೋದು ವಾಟ್ ಕನ್ಸ್ಯೂಮರ್ ಪ್ರಿಫರ್, ನೀವೇನು ಪ್ರಿಫರ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಇರೋದು ಇಂಡಿಫರೆನ್ಸ್ ಕರ್ವ್. ಬಜೆಟ್ ಲೈನ್ ಏನು ಹೇಳುತ್ತೆ, ವಾಟ್ ಕನ್ಸ್ಯೂಮರ್ ಕ್ಯಾನ್ ಅಫೋರ್ಡ್, ನಿಮ್ಮ ಫಿನಾನ್ಷಿಯಲ್ ಲಿಮಿಟ್ ಬಗ್ಗೆ ಹೇಳುತ್ತೆ. ಹಾಗಾಗಿ ಇಕ್ವಿಲಿಬ್ರಿಯಂ ಬರೋದು ಯಾವಾಗ, ಇಂಡಿಫರೆನ್ಸ್ ಕರ್ವಲ್ಲಿ ಹೈಯೆಸ್ಟ್ ಪಾಸಿಬಲ್ ವ್ಯಾಲ್ಯೂಕ್ಕೆ ನಾವು ಟಚ್ ಆದಾಗ. ಅದೇ ಬಜೆಟ್ ಲೈನಲ್ಲೂ ಸಹ ಅದು ನಾವು ಮ್ಯಾನೇಜ್ ಮಾಡಿದಾಗ ಅಲ್ವಾ. ಉದಾಹರಣೆಗೆ ನಿಮಗೆ ಒಂದು ವಸ್ತುವನ್ನು ತೆಗೆದುಕೊಂಡಾಗ ಹ್ಯಾಪಿನೂ ಆಗುತ್ತೆ, ನಿಮ್ಮ ಹತ್ರ ಅಷ್ಟು ಹಣವೂ ಇದೆ, ಆವಾಗ ಇಕ್ವಿಲಿಬ್ರಿಯಂ. ಒಂದು ವಸ್ತು ಬೇಕು ನಿಮಗೆ, ಖರೀದಿ ಮಾಡಲಿಕ್ಕೆ ಹಣ ಇದೆ, ಎಷ್ಟು ಬೇಕೋ ಅಷ್ಟಿದೆ ಕರೆಕ್ಟಾಗಿ, ಅದು ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಅಂತ ಹೇಳ್ಬೋದು ಸಿಂಪಲ್ಲಾಗಿ. ಕೆಲವೊಂದು ಕ್ವಶನ್ಗಳಿದೆ, ಅರ್ಥ ಆಗೋದಕ್ಕಿಂತ ಜಸ್ಟ್ ಈ ಒಂದು ಕರ್ವ್ ಇತ್ತು, ಬಜೆಟ್ ಅನ್ನೋದು ಬಂದಿತ್ತು, ಇರೋ ಬಜೆಟ್ನಲ್ಲಿ ಎಲ್ಲವನ್ನು ಸರಿಯಾಗಿ ನಿರ್ವಹಿಸ್ಲಿಕ್ಕೆ ಸಾಧ್ಯ ಆದರೆ ಬಜೆಟ್ ಲೈನು, ನಮ್ಮ ಹ್ಯಾಪಿನೆಸ್ ಲೆವೆಲನ್ನು ತೋರಿಸೋದು ಇಂಡಿಫರೆನ್ಸ್ ಕರ್ವು. ಇಷ್ಟು ಬೇಸಿಕ್ ಗೊತ್ತಿರಲಿ, ಯಾಕಂತಂದರೆ ತುಂಬ ಡೀಟೇಲ್ ಆಗಿ ಏನೂ ಕೇಳೋದಿಲ್ಲ ಸದ್ಯದ ಒಂದು PYQ ನೋಡಿದಾಗ. ನೋಡೋಣ, ವೈ ಕಾಂಟ್ ಅ ಕನ್ಸ್ಯೂಮರ್ ಪಿಕ್ ಎನಿ ಪಾಯಿಂಟ್ ಆನ್ ಹೈಯರ್ IC. ಹೈಯರ್ IC ಅಂತಂದರೆ ಏನು ಹೇಳಿ, ನಮಗೆ ಬಜೆಟ್ ನೋಡ್ತಾ ಇಲ್ಲ, ಹ್ಯಾಪಿನೆಸ್ ಮಾತ್ರ ನೋಡ್ತಾ ಇದ್ದೇವೆ. ನಿಮಗೆ ಐಫೋನೇ ಬೇಕು ಅಂತ ನಿಮ್ಗೆ ಆಸೆ ಇರಬಹುದು, ಆದರೆ ಅಫೋರ್ಡೆಬಲ್ ಆಗಿರಬೇಕಲ್ವ ಅದು. ಹೈಯರ್ IC ಕಾಂಬಿನೇಷನ್ ಮೇ ಬಿ ಅನ್ಅಫೋರ್ಡೆಬಲ್. ದಿನನಿತ್ಯದ ಖರ್ಚುಗಳು ಆಗಬೇಕು, ಇನ್ನೊಂದು ಕಡೆ BMW ಕಾರು ಬೇಕು ಅಂತಂದರೆ ಅದಾಗೋದಿಲ್ಲ. ಅದು ನಮ್ಮ ಬಜೆಟ್ ಲೈನ್ಗಿಂತ ಮೇಲ್ಗಡೆ ಇರೋದು, ಅದನ್ನು ಮೀರಿ ಇರೋದು. ಕ್ಯಾನ್ ಅ ಕನ್ಸ್ಯೂಮರ್ ಸ್ಟೇ ಬಿಲೋ ದಿ ಬಜೆಟ್ ಲೈನ್. ಬಜೆಟ್ ಲೈನ್ಗಿಂತ ಕೆಳಗಡೆ ಇರಬಹುದಾ? ಹೌದು. ಇಟ್ ಮೀನ್ಸ್ ಇನ್ಕಮ್ ಈಸ್ ನಾಟ್ ಫುಲ್ಲಿ ಯೂಸ್ಡ್. ನಮ್ಮ ಇನ್ಕಮ್ ಸರಿಯಾಗಿ ಸಮರ್ಥವಾಗಿ ಯುಟಿಲೈಸ್ ಆಗ್ತಾ ಇಲ್ಲ ಅಂತಂದರೆ ಆವಾಗ ಬಜೆಟ್ ಲೈನ್ಗಿಂತ ಬಿಲೋ ಇರ್ತೀರಿ. ಆವಾಗ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ನಾಟ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ಕ್ಯಾನ್ ಅ ಕನ್ಸ್ಯೂಮರ್ ಬೈ ಕಾಂಬಿನೇಷನ್ ಅಬೋವ್ ಬಜೆಟ್ ಲೈನ್ ಬೈ ಟೇಕಿಂಗ್ ಲೋನ್. ನೋಡಿ, ಲೋನ್ ಚೇಂಜಸ್ ಇನ್ಕಮ್ ಅಲ್ವಾ, ಶಿಫ್ಟ್ ಆಗುತ್ತೆ ಆವಾಗ. ಸೊ ಒರಿಜಿನಲ್ ಬಜೆಟ್ ಲೈನ್ ರೂಲ್ ಸ್ಟಿಲ್ ಹೋಲ್ಡ್ಸ್. ನಿಮ್ಮ ಲೋನನ್ನು ಸಹ ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡಿದರೆ ಬಜೆಟ್ ಲೈನ್ ಶಿಫ್ಟ್ ಆಗುತ್ತೆ. ಹಾಗಾಗಿ ಬಜೆಟ್ ಲೈನ್ ರೂಲ್ಗಳೇ ಅಲ್ಲಿ ಹೋಲ್ಡ್ ಆಗುತ್ತೆ. ಆದರೆ ಮುಂದೆ ಅದು ಸ್ವಲ್ಪ ನಮಗೆ ಲಯಬಿಲಿಟಿ ಥರ ಬರ್ತಾ ಹೋಗುತ್ತೆ, ಅದನ್ನು ನಾವು ಮತ್ತೆ ಪೇ ಮಾಡಬೇಕಾಗತ್ತೆ. ಸೊ ವೈ ಡಸ್ ಅ ಬಜೆಟ್ ಲೈನ್ ಸ್ಲೋಪ್ ಡೌನ್ವರ್ಡ್ ಯಾಕೆ ಸ್ಲೋಪ್ ಆಗಿದೆ? ಬಿಕಾಸ್ ಟು ಬೈ ಮೋರ್ ಆಫ್ ಒನ್ ಗುಡ್ ಕನ್ಸ್ಯೂಮರ್ ಮಸ್ಟ್ ಸ್ಯಾಕ್ರಿಫೈಸ್ ಸಮ್ ಯೂನಿಟ್ಸ್ ಆಫ್ ದಿ ಅದರ್ ಡ್ಯೂ ಟು ಲಿಮಿಟೆಡ್ ಇನ್ಕಮ್ ಅಲ್ವಾ. ಒಂದು ಬೇಕು ಅಂತಂದರೆ ಇನ್ನೊಂದನ್ನು ಅಷ್ಟೇ ಪ್ರಮಾಣದಲ್ಲಿ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ, ಒಂದನ್ನು ಸ್ಯಾಕ್ರಿಫೈಸ್ ಮಾಡಲೇಬೇಕು. ವೈ ಡು ಲಕ್ಸುರಿ ಪ್ರಾಡಕ್ಟ್ಸ್ ಡಿಸ್ಕೌಂಟ್ ಇನ್ಕ್ರೀಸ್ ಸೇಲ್? ಲಕ್ಸುರಿ ಪ್ರಾಡಕ್ಟ್ ಡಿಸ್ಕೌಂಟ್ ಇನ್ಕ್ರೀಸ್ ಯಾಕೆ ಸೇಲ್ ಆಗುತ್ತೆ ಹೇಳಿ? ಪ್ರೈಸು ಅವ್ರು ಇಳಿಸ್ತಾರೆ, ಡಿಸ್ಕೌಂಟ್ ಇದೆ, 50% ಡಿಸ್ಕೌಂಟ್, ಒಂದು ಕೊಂಡರೆ ಇನ್ನೊಂದು ಉಚಿತ ಅಂತೆಲ್ಲ ಹಾಕ್ತಾರಲ್ವ. ಆವಾಗ ಬಜೆಟ್ ಲೈನು ಔಟ್ವರ್ಡ್ ರೊಟೇಟ್ ಆಗುತ್ತೆ. ಔಟ್ವರ್ಡ್ ರೊಟೇಟ್ ಅಂತಂದರೆ ಏನು ತುಂಬ ಕಾಂಪ್ಲಿಕೇಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಜಾಸ್ತಿ ನೀವು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ. ಪ್ರೈಸ್ ಕಡಿಮೆ ಆದಾಗ ಅಫೋರ್ಡೆಬಿಲಿಟಿ ಜಾಸ್ತಿ ಆಗುತ್ತೆ, ಆವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಆವಾಗ ಅದು ಜಾಸ್ತಿ ಸೇಲ್ ಆಗುತ್ತೆ.
ಹಾಗೆ ನೀವು ಕೆಳಗಡೆ ಇರೋದನ್ನು ಬರೆದಿಟ್ಕೊಳ್ಳಿ. ಬಜೆಟ್ ಲೈನ್ ಶಾರ್ಟ್ ನೋಟ್ಸ್ ಅಂತ ಕೊಟ್ಟಿದ್ದೀನಲ್ವಾ, ಪಾಸ್ ಮಾಡಿ ಇಷ್ಟನ್ನು ಬರ್ಕೊಳ್ಳಿ. ಮತ್ತು ಕೆಳಗಡೆ ಬಜೆಟ್ ಲೈನ್ ಇನ್ ಡಿಫರೆನ್ಸ್ ಕರ್ವ್ ಇಷ್ಟನ್ನು ಬರ್ಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು ಸೊ ಮಚ್.